ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ನಾವು ಯಾವ ರೀತಿ ಸೈಟ್ ತಗೊಂಡು ನಾವು ಯಾವ ರೀತಿ ಅದನ್ನು ನಮಗೆ ತಕೊಟ್ರು ಅನ್ನೋ ವಿಡಿಯೋನ ಇದರಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಮನೆಗೆ ನಮ್ಮ ಅತ್ತೆಗೆ ಬಂದು 4 ಗಂಡು ಮಕ್ಕಳು ಅಂತ ಹೇಳಿದ್ನಲ್ವ, ಅದರಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಬಂದು ಮನೆ ಮಾರ್ತೀನಿ ಅಂದ್ಬಿಟ್ಟು ಮನೆ ಮಾರಿದ್ರು. ಮನೆ ಮಾರಿದ್ಮೇಲೆ ಬಂದಿದ್ದ ದುಡ್ಡಲ್ಲಿ ಒಬ್ಬರೊಬ್ರಿಗೂ 17 ಲಕ್ಷ ರೀತಿ ಕೊಟ್ಟರು. ಆ 17 ಲಕ್ಷದಲ್ಲಿ ಕೈಗೆ ಎಲ್ಲಾನು ಕೊಡಲಿಲ್ಲ ಅವರು. ಲೀಸ್ಗೆ ನನಗೆ ಫಸ್ಟ್ ಟೈಮು ನಾನು ಲೀಸ್ ಅಂತ ಮನೆ ನೋಡಿದ್ದೆ. ಅವ್ರು ಕೊಟ್ಟಿದ್ದ ದುಡ್ಡಲ್ಲೇ ನಾನು ಫಸ್ಟ್ ಬಂದು ಬಾಡಿಗೆಲೇ ಇದ್ದಿದ್ದು 2500 ಕಟ್ತಾ ಇದ್ದೆ. 3000ವರೆಗೂ ಕಟ್ಟಿದೆ. ಅದಾದಮೇಲೆ ಅವರು ಲೀಸ್ಗೆ ಅಂತ 5 lakhs ನನಗೆ ಬರೋ 5 ಭಾಗ ಆಗಿದ್ದು, ನಮ್ಮ ಅತ್ತೆಗೆ ಹಾಗೇನೆ 4 ಗಂಡು ಮಕ್ಕಳಿಗೆ ಭಾಗ ಆಗಿದ್ದು. ಅದರಲ್ಲಿ ಒಬ್ಬರೊಬ್ಬರಿಗೆ 17 lakhs ರೀತಿ ಕೊಟ್ಟರು. ಅದರಲ್ಲಿ ಬಂದು ದೊಡ್ಡವರು ತುಂಬ ಒಳ್ಳೆಯವರು, ಅವರು ಮಿಲಿಟ್ರಿಯಿಂದ ರಿಟೈರ್ಡ್ ಆಗಿರೋರು, ಅವರು ತುಂಬ ಒಳ್ಳೆ ಮನುಷ್ಯ ಅಂದ್ಬಿಟ್ಟು ನಮ್ಮ ಯಜಮಾನರು ಆ ದುಡ್ಡನ್ನ ಅವ್ರ ಹತ್ರನೇ ಇರಿಸಿದ್ರು. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇಸ್ಕೊಂಡಿದ್ದು. ಎಷ್ಟು ಲೀಸ್ಗೆ 5 lakhs ಕೊಟ್ಟಿದ್ರು. ಅದಿಲ್ಲದೆ ನಮಗೆ 2 ಸೈಟ್ ತಗೊಟ್ಟಿದ್ರು. ಅದಿಲ್ಲದೆ ಕೈಗೆ ಲಾಸ್ಟಲ್ಲಿ 3 lakhs ಕೊಟ್ಟರು. ಅದೇ ರೀತಿನೇ ನಮ್ಮ ತಂಗಿಗೆ 2 ಸೈಟ್ ತಗೊಟ್ರು. ಅವ್ರಿಗೂ ಲೀಸ್ಗೆ ಅದೆಷ್ಟು ಅಮೌಂಟು, ಅವರು ಸ್ವಲ್ಪ ಫಸ್ಟೇ ಲೀಸಲ್ಲಿ ಇದ್ದಿದ್ರಿಂದ ಅವರು ಎಷ್ಟು ಬೇಕು ಅಷ್ಟು ಇಸ್ಕೊಂಡ್ರು. ಇನ್ನು ಮಿಕ್ಕಿದ್ ಬಂದು ಕೈಗೆ 3 ಲಕ್ಷ ಕೊಟ್ಟರು. ಈ ರೀತಿನೇ ಎಲ್ಲರೂ ತಗೊಂಡಿದ್ದು. ಇನ್ನೊಬ್ರು ದೊಡ್ಡವರು ನಮಗೆ 2 ಸೈಟು ಅವರೇ ತಗೊಟ್ಟಿದ್ದು. ನಮ್ಗೆ ಬರೋ ದುಡ್ಡಲ್ಲೇ ಅವ್ರು ತಗೊಟ್ಟಿದ್ದು. ಆಗ ನಾವು ಆ ಸೈಟೆಲ್ಲ ತಗೋಬೇಕಾದ್ರೆ ನಾನೇನು ಹೇಳ್ತಾ ಇದ್ದೆ ಅಂದರೆ, ನಮಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಇಂಪ್ರೂವ್ಮೆಂಟ್ ಇರೋ ಜಾಗದಲ್ಲಿ ತಕೊಡಿ ಅಂತ ನಾನು ನಮ್ಮ ಯಜಮಾನ್ರ ಹತ್ರ ಹೇಳ್ತಾ ಇದ್ದೆ. ನಮ್ಮನ್ನ ಆ ಸೈಟ್ ವಿಷಯದಲ್ಲೆಲ್ಲ ನಿಲ್ಲಿಸ್ಲಿಲ್ಲ. ಯಾಕಂದ್ರೆ ಅದು ಅವ್ರ ಆಸ್ತಿ, ನಾವು ಗಂಡು ಮಕ್ಳು ಮಾತ್ರ ನಿಂತ್ಕೋಬೇಕು, ನೀವು ಯಾರು ನಿಂತ್ಕೊಳ್ಳಂಗಿಲ್ಲ ಹೆಣ್ಮಕ್ಳು ಅಂತ ನಮ್ಮನ್ನ ಯಾರು ಸೊಸೆಯರ್ನ ಅಲ್ಲಿ ನಿಲ್ಲಿಸ್ಲಿಲ್ಲ. ನಾನು ಆ ಮನೇಲೇ ಇದ್ದೆ, ನಮ್ಮ ಅತ್ತೆ ಮನೇಲಿ ಇದ್ದೆ, ನಾನೊಬ್ಳೇ ಇದ್ದಿದ್ದಲ್ಲಿ. ಇನ್ನೆಲ್ಲರೂ ಬೇರೆ 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 ಆಗ್ಬಿಟ್ಟಿದ್ರು. ನನಗೆ ಸ್ವಲ್ಪ ಪ್ರಾಬ್ಲಮ್, ಬಾಡಿಗೆಗೆ ಬಂದು ಕೂಡ ಪ್ರಾಬ್ಲಮ್ ಅಂತ ನಾನು ಪುನಃ ಅತ್ತೆ ಮನೆಗೆ ಹೋಗ್ಬಿಟ್ಟಿದ್ದೆ. ಆ ಕಷ್ಟ ಅಂತಾನೆ ಮನೆ ಮಾರ್ತಾ ಇದೀವಿ ಅಂದ್ಬಿಟ್ಟು ಮಾರ್ಬಿಟ್ರೇನೆ ಈಗಲೇ ದುಡ್ಡು ಬರಬೇಕು, ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗ್ಬಿಡ್ತಾ ಇದ್ದಾರೆ. ಯಾಕಂದ್ರೆ ನಾ ಚಿಕ್ಕ ಮಕ್ಳು ಇರೋದು, ಇನ್ನೆಲ್ಲರಿಗೂ ದೊಡ್ಡ ದೊಡ್ಡ ಏಜ್ ಆಗಿರೋ ಮಕ್ಕಳೇ ಇರೋದು, ಮದುವೆ ಮಾಡೋ ವಯಸ್ಸು ಮಕ್ಕಳೇ ಇರೋದು. ಆದ್ರೆ ಹೆಂಗೋ ಬಂದ್ರೆ ನಾವು ಲೇಸ್ಗೆ ಹೋಗ್ಬಿಡೋದ ಅಂತ ಸುಮ್ಮನಿತ್ತು. ಆಮೇಲೆ ನಮಗೆ ಈ ತರ ಅಮೌಂಟ್ನೆಲ್ಲ ಭಾಗ ಮಾಡಿ ಕೊಟ್ರು. ಆದ್ರೆ 2 ಸೈಟ್ ನನಗೆ ತಕೊಟ್ರು. ಅವ್ರೇನ್ ಮಾಡಿದ್ರು, 4 ಜನಕ್ಕೆ ನಮ್ಮ ದೊಡ್ಡ ಮಾವ ಅಂದ್ರೆ ಇವ್ರ ಅಣ್ಣ ದೊಡ್ಡವರು, 4 ಜನಕ್ಕೂ ಒಂದೇ ಕಡೆ 4 ಸೈಟ್ನ ಬುಕ್ ಮಾಡಿದ್ರು. 4 ಸೈಟಲ್ಲಿ ಏನಾಯ್ತು, 2ನೇ ಮಗ ಬಂದು ದೊಡ್ಡವ್ರಿಗೂ 2ನೇವ್ರಿಗೂ ಜಗಳ ಸ್ಟಾರ್ಟ್ ಆಯ್ತಂತೆ ಸೈಟ್ ಹತ್ರ. ನಿನ್ಗೆ ಈ ಸೈಟ್ ಕೊಡ್ತಾ ಇದೀವಿ ಕಣೋ ಅಂದಾಗ, ನಿನಗೆ ಯಾರು ಹೇಳಿದ್ದು ನನಗೆ ತಕೊಡಕ್ಕಂತ? ನನ್ನ ದುಡ್ಡು ನನ್ನ ಭಾಗನ ನನಗೆ ಕೊಟ್ಬಿಡು, ನಾನು ತಗೊಂಡು ನನ್ನಿಷ್ಟದ ಜಾಗದಲ್ಲಿ ನಾನು ತಗೋತೀನಿ, ನೀನ್ ಯಾರು ತಕೊಡಕ್ಕೆ ನನಗೆ ಅಂತ ಈ ತರ ಏನೋ ಜಗಳ ಆಯ್ತಂತೆ ಅಲ್ಲಿ. ಮಾಮ ಹೆಂಗಂದ್ರೆ ಫಸ್ಟಿಂದಾನೇ ಅವ್ರ ತಂದೆ ಏನು ಹೇಳ್ತಾರೋ ಅದನ್ನೇ ಕೇಳೋದು, ಅವ್ರು ತಕೊಟ್ಟಿರೋ ಬಟ್ಟೆನೇ ಹಾಕೊಳ್ಳೋದು, ಅವರು ಅಣ್ಣ ಅಂದಿರೋ ಏನು ಹೇಳ್ತಾರೋ ಅದನ್ನ ಕೇಳೋದು, ಈ ರೀತಿ ನಡ್ಕೊಂಡು ಬಂದಿರೋದು. ಅವರು ಬೆಳೆದಿರೋದೇ ಆ ರೀತಿನೇ. ಅಂದ್ರೆ ನಮ್ಮ ಮಾಮ ಅಲ್ಲ, ತುಂಬಾ ಹೆದರ್ತಾರೆ ನಮ್ಮ ಮಾಮ ಅಲ್ಲ. ಅವ್ರೇನು ಹೇಳ್ತಾರೋ ಅವ್ರು ನನ್ಗೆ ಒಳ್ಳೇದೇ ಮಾಡ್ತಾರೆ, ನನಗೇನಿದ್ರು ಅವ್ರು ಒಳ್ಳೇದೇ ಬಯಸ್ತಾರೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅವ್ರೇನ್ ಮಾಡಿದ್ರು ಅಂದ್ರೆ, ನಮ್ಗೆ ಅವರು ಯಾರು ಬೇಡ ಅಂದ್ರಲ್ಲ ಸೈಟು, 2ನೇ ಮಗ, ನಿನ್ಗೆ ಯಾರು ತಗೊಡಕ್ ಕೇಳಿದ್ದು, ನನ್ಗೆ ಬೇಕಾಗೇ ಇಲ್ಲ, ನನ್ನ ದುಡ್ಡು ನನಗೆ ಅದೆಷ್ಟು ನಂದು ಭಾಗ ಆಯ್ತು ಅದನ್ನ ನಾನು ಕೊಟ್ಬಿಡು, ನನ್ನಿಷ್ಟ ನಾನು ಎಲ್ಲರೂ ತಗೋತೀನಿ ಅಂತ ಇವ್ರು ಹೇಳಿದ್ಮೇಲೆ ಅವ್ರ ದುಡ್ಡು ಕೊಟ್ಟು ಕಳಿಸ್ಬಿಟ್ರು. ಇವ್ರಿಗೆ ಅಂತ ನಾವು ಬುಕ್ ಮಾಡ್ಬಿಟ್ಟಿದೀವಲ್ಲ ಆ ಸೈಟ್ನ ಏನ್ ಮಾಡೋದು ಅಂತ ಇವರು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರಂತೆ ದೊಡ್ಡವರು. ಆಗ ಇವರು ನಮ್ಮ ಯಜಮಾನ್ರು ಸುಮ್ಮನಿರ್ಬಾರ್ದ್ರ, ಚಿಕ್ಕವರು ನನ್ನ ತಂಗಿ ಯಜಮಾನ್ರು ಏನ್ ಮಾಡವ್ರೆ, ಅವ್ರ ಪಾಡ್ಗವ್ರು, ಅವ್ರ ವಿಷಯನೇ ಗೊತ್ತಿಲ್ಲ, ಅವ್ರು ಸುಮ್ಮನಾಗ್ಬಿಟ್ಟವ್ರೆ. ಇವ್ರು ಬೇಜಾರಲ್ಲ ಅವರಲ್ಲ ಅಂದ್ಬಿಟ್ಟು ಇವ್ರು ಏನ್ ಮಾಡವ್ರೆ, ಏನಾಯ್ತು ಅಂತ ಕೇಳವ್ರೆ. ಅವ್ರಿಗೆ ಗೊತ್ತು ಯಾರನ್ನ ಮಾರಿಸಿ ಟೋಪಿ ಯಾರ್ಗ ಹಾಕ್ಬೋದು ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಏನ್ ಮಾಡವ್ರೆ, ಇವ್ರಿಗೇನು ಗೊತ್ತಾಗಲ್ಲ, ನಾನು ಏನ್ ಹೇಳಿದ್ರು ಕೇಳ್ತಾರೆ ಅಂದ್ಬಿಟ್ಟು ಕೂರ್ಸ್ಕೊಂಡು, ನನ್ಗೇ ಗೊತ್ತಿಲ್ಲ ಇವೆಲ್ಲ, ಅವ್ರನ್ನ ಕೂರ್ಸ್ಕೊಂಡು ಪಾಪ ಈ ತರ ಸೈಟು ರಿಟರ್ನ್ ಕೊಟ್ಬಿಟ್ರೆ ಅವ್ನು ಬೇಡ ಅನ್ಬಿಟ್ಟ. ಈಗ ರಿಟರ್ನ್ ಕೊಟ್ರೆ 3,70,000 ಇತ್ತು ಒಂದು ಸೈಟು. ಈಗ ತನಗೆ 2,70,000 ಮಾತ್ರ ಕೊಡ್ತಾರಂತೆ, 1 lakh ವಾಪಸ್ ಕೊಡಲ್ಲ. ಯಾಕಂದ್ರೆ ನಿಮ್ಮಿಂದ ನಮ್ಗೆ ಕಸ್ಟಮರ್ ಎಲ್ಲ ಹೊಟ್ಟೋದ್ರು, ನೀವು ಬುಕ್ ಮಾಡ್ಬಿಟ್ಟು ಈಗ ದಿಢೀರಂತ ಬೇಡ ಅಂದ್ರೆ ಈ ತರ ಆಗೋಯ್ತಲ್ಲಿ. ಅದರಿಂದ ಏನ್ ಮಾಡವ್ರೆ, ಇವ್ರು ಟಕ್ ಅಂತ ಸುಮ್ನಿರ್ಬೇಕಲ್ವಾ ನಮ್ಮ ಯಜಮಾನ್ರು. ಪಾಪ ಇವರು ಅಯ್ಯೋ ನಮ್ಮ ಅಣ್ಣ ಕಷ್ಟ ಪಡ್ತಾವನಲ್ಲ ಅಂದ್ಬಿಟ್ಟು ಬಿಡೋಣ ನನ್ಗೆ ಕೊಟ್ಬಿಡು ಅಂದ್ಬಿಟ್ಟವ್ರೆ. ಸಾಕು ಇದೆ ಸಿಕ್ದ ಏನೋ ಮುಟ್ಟಾಳ ಅಂದ್ಬಿಟ್ಟು ಏನ್ ಮಾಡವ್ರೆ, ಇವ್ರ ತಲೆಗೆ ಕಟ್ಬಿಟ್ರು ಆ ಸೈಟ್ನುವೆ. ಒಂದು ಕಾರ್ನರ್ ಸೈಟು, ಇನ್ನೊಂದು ಬಂದು ಆ ಕಡೆ ಎಲ್ಲೋ ಒಂದು ಮೂಲೆಗೆ ಒಂದು ಸೈಟು.
ಅದು ಕಾರ್ನರು ಅಲ್ಲ, ಈ ಕಡೆ ಆ ಕಡೆ ಮನೆ ಇರೋ ಜಾಗದಲ್ಲಿ ಒಂದು ಸೈಟ್, 30-40 ಸೈಟ್ಸ್ ಎರಡುವೆ ಕೊಟ್ಬಿಟ್ರು. ನಾವು ಸೈಟ್ ಇದೆ ಅಂತ ಖುಷಿ ಪಡೋದ, ಇಲ್ಲ ಸೈಟು ಇಂಪ್ರೂವ್ಮೆಂಟೇ ಆಗ್ಲಿಲ್ಲ ಅನ್ನೋದು ಖುಷಿ ಪಡೋದ? ಇದು ತಕೊಂಡು ಅದಿಲ್ದೆ ಇನ್ನೂ 2 ಸೈಟ್ ಐತಂತೆ ಅವ್ರಿಗೆ. ಅದು ನಮಗ್ ಗೊತ್ತೇ ಇರ್ಲಿಲ್ಲ, ವಿಷಯನೇ ಗೊತ್ತಿಲ್ಲ. ಈಗ ಮೊನ್ನೆ ದುಡ್ಡು ಕೇಳಕ್ ಹೋಗಿ ಈ ಮ್ಯಾಟ್ರ್ಗಳೆಲ್ಲ ಬರ್ತಾ ಇರೋದು. ಆಯ್ತರ ಸೈಟ್ ಇವ್ರ ತಲೆ ಕಟ್ಬಿಟ್ರು, ರಿಜಿಸ್ಟ್ರೇಷನ್ ಆಗೋಯ್ತು ರಮೇಶ್ ಅಂತ ಹೇಳಿ, ಸೈಟ್ ಬುಕ್ ಆಗೋಯ್ತು. ತುಂಬಾ ದಿನ ಆಗ್ಬಿಡ್ತು. ಸೈಟ್ ಎಲ್ಲ ತಕೊಂಡು ಕೊಟ್ರು. ಸರಿ 3 ಲಕ್ಷಕ್ಕೆ ಒಂದೊಂದು ಹಾರ ತಕೊಂಡೆ. ಬಳೆ ತಗೋತೀನಿ ಕೊಡಪ್ಪ ಅಂದ್ರೆ ಕೊಡ್ಲೇ ಇಲ್ಲ ಅವ್ರಿಗೆ ದುಡ್ಡು. ಬೇಡ ಬೇಡ, ನಾನು ಮಕ್ಕಳಿಗೆ ದುಡ್ಡು, ನನಗೆ ಮಕ್ಕಳಿರ್ಲಿಲ್ಲ ಆಗ ಇವ್ರೇನ್ ಮಾಡವ್ರೆ ಅಂದ್ರೆ, ಯೋಚನೆ ಮಾಡಿರೋದೇನು ಅಂದ್ರೆ, ಇವಳಿಗೆ ಮಕ್ಕಳಿಲ್ವಲ್ಲ, ಯಾವ್ದು ತಗೊಂಡೋಗಿ ಕಟ್ಟಿದ್ರು ಇವ್ರಿಗಿಬ್ರಿಗೆ ಏನಕ್ಕೆ ಯಾವುದೋ ಒಂದು ಸೈಟ್ ಕೊಟ್ರು ನಡೀತಿದೆ ಅಂತ ಕೊಟ್ಬಿಟ್ಟವ್ರೆ. ಫ್ಯೂಚರಲ್ಲಿ ಮಕ್ಕಳು ಆಯ್ತಾರ ಇಲ್ವಾ ಅಂತ ಇವ್ರು ಹೆಂಗ್ ಡಿಸೈಡ್ ಮಾಡ್ತಾರೆ? ಅದು ಭಗವಂತನ ಕೈಲಿರೋದು. ಆಯ್ತಾ? ಇವರೇ ಡಿಸೈಡ್ ಮಾಡ್ಬಿಟ್ರು ನನ್ಗೆ ಮಕ್ಕಳೇ ಆಗಲ್ಲ ಅಂದ್ಬಿಟ್ಟು. 10 ವರ್ಷ ಆಗೋಯ್ತಲ್ಲ, ಮಕ್ಕಳೇ ಆಗಲ್ಲ. ನಮ್ಗೆಲ್ಲ ಹೆಣ್ಮಕ್ಳವ್ರೆ, ನಮಗೆ ಒಳ್ಳೆ ಒಳ್ಳೆ ಏರಿಯಾದಲ್ಲಿ ಸೈಟ್ ಬೇಕು. ಎಷ್ಟು ಕೆಟ್ಟ ಬುದ್ಧಿ ಅಂದ್ರೆ, ಇಂಥ ಕೆಟ್ಟ ಬುದ್ಧಿ ಇರೋರು ಪ್ರಪಂಚದಲ್ಲಿ ಇದಾರೆ ಬಿಡಿ. ನಮ್ಮನೇಲಿ ಒಂದು ಒಡವೆಯ ಮಾರ್ಸ್ದ, ಇಲ್ಲೊಬ್ರವ್ರೆ ಇವ್ರ ಅಣ್ಣ, ಅದೇನು ಅಣ್ಣನ ಸ್ಥಾನದಲ್ಲಿ ಇರೋರೆಲ್ಲ ಇಂಥವ್ರೇನ ಅನಿಸ್ಬಿಟ್ಟೈತೆ ನನಗಂತೂ ಕೂಡ. ಅವ್ರಿಗೆ ಅಯ್ಯೋ ಅನಿಸ್ತಾ ಇಲ್ಲ, ಅಯ್ಯೋ ಇವ್ರಿಗೆ ಏಮಾರಿಸಿ ನಾವು ಈ ಥರ ಕೊಟ್ಬಿಟ್ಟು ನಾವು ಒಳ್ಳೊಳ್ಳೆ ಸೈಟ್ ಮಾಡ್ಕೊಂಡಿದ್ದೀವಲ್ಲ ಅನ್ನೋ ಕರುಣೆನೇ ಇಲ್ಲ ರೀ. ಅವ್ರು ಚೆನ್ನಾಗಿ ತಗೊಂಡಿದ್ದೀವಲ್ವಾ, ಸಾಕು, ಹಾಳಾಗೋಗ್ಲಿ, ಯಾರ ಹೆಂಗಾದ್ರೂ ಹಾಳಾಗೋಗ್ಲಿ. ಅದೇ ಮನ್ಸಲ್ಲಿರೋದು ಕೆಟ್ಟ ಬುದ್ಧಿ. ಹಣೆಯಲ್ಲಿ ಬರ್ದಿರ್ಬೇಕಂತೆ ಯಾವ ಭೂಮಿ ಯಾವ್ರಿಗೆ ಸಿಗ್ಬೇಕು ಅಂತ. ಸರಿ ಬಿಡು, ಇದೇ ಇಂಪ್ರೂವ್ಮೆಂಟ್ ಆದ್ರೆ ಅಲ್ಲೇ ಒಂದೇ ಕಡೆ ಇರ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋದು. ಈಗ ಒಂದು 7 ವರ್ಷ ಆಗೋಯ್ತು ಫ್ರೆಂಡ್ಸ್. ಅದಕ್ಕೆ ಕಂದಾಯ ಕಟ್ಟಬೇಕು ಅಂದೋ, ಕಂದಾಯ ದುಡ್ಡು ಕೊಟ್ಟು ಕಂದಾಯ ಕೂಡ ಕೊಟ್ಬಿಟ್ಟು ಒಂದು 7,500 ಆಗಿತ್ತು. 7 ವರ್ಷಕ್ಕೆ ಕಟ್ಬಿಟ್ರು. ಇನ್ನೇನೋ ಹುಲ್ ಕಿತ್ಬೇಕು ಅಂದ್ಬಿಟ್ಟು 1,000 ರೂಪಾಯಿ ಕೇಳಿದ್ರು. ಅದಕ್ಕೆ ಒಂದು ಸೈಟ್ ಕೊಟ್ಟು ಇನ್ನೊಂದು ಸೈಟ್ ಕೊಡ್ಲೇ ಇಲ್ಲ. ದಿಕ್ಕ ಕಡೆ 2 ಸೈಟು, ನಮ್ದು ಒಂದೇ ಕಡೆ ಸೈಟು. ನನಗೆ ಅವಾಗಲೇ ತಗೋಬೇಕಾದ್ರೇ ಗೊತ್ತು ಅದು ತುಂಬ ಚೆನ್ನಾಗೈತೆ, ಇಂಪ್ರೂವ್ಮೆಂಟ್ ಆಗಕ್ಕೆ ಚಾನ್ಸ್ ಐತೆ ಅನ್ನೋದು ಆಗಲೇ ಗೊತ್ತಾಗ್ಬಿಟ್ಟಿತ್ತು ನನಗೆ. ತುಂಬ ಮನೆಗಳೆಲ್ಲ ಆಗಲೇ ಬಂದ್ಬಿಟ್ಟಿತ್ತು. ಈಗ ಅವರು ದೊಡ್ಡವರು ರಿಟೈರ್ಡ್ ಆಗ್ಬಿಡ್ತು ಅವ್ರಿಗೆ ಕೆಲಸದಿಂದ. ಅವ್ರೀಗ ಲೋನು ಅವ್ರ ಮಗಳ ಹೆಸರಲ್ಲಿ, ಅವಳು ಓದಿ ಎಜುಕೇಷನ್ ಮುಗಿಸಿರೋದ್ರಿಂದ ಡಿಗ್ರಿ, ಅವ್ರಿಗೆ ಲೋನ್ ಏನೋ ಸಿಕ್ಕಿ ಅವರು ಅಲ್ಲಿ ದೇವನಹಳ್ಳಿಲಿ ಮನೆ ಕಟ್ತಾವ್ರಂತೆ, 3 ಅಪ್ಸ್ಟೇರ್. ಕಟ್ಕೊಳ್ಳಿ ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ, ನಾವು ನಾಳೆ ಕಟ್ತೀವಿ. ನಾವೇನಂತೀವಿ ಅಂದರೆ, ಈಗ ನಮ್ಮ ಅತ್ತೆ 6 ಲಕ್ಷಲ್ಲಿ ಇದ್ರಲ್ವಾ, ಅವ್ರನ್ನ ಈಗ ಮನೆ ಖಾಲಿ ಮಾಡಿಸಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟವ್ರೆ ಅವರು. ಆ ದುಡ್ಡು ತಗೋಬೇಕಲ್ಲ, ಈಗ 6 ಲಕ್ಷ ತಗೋಬೇಕಲ್ವಾ, ಆ ದುಡ್ಡಿಗೆ ಪ್ಲ್ಯಾನ್ ಹಾಕ್ಬಿಟ್ರು ಗಂಡ ಹೆಂಡ್ತಿ ಇಬ್ಬರು ಸೇರ್ಕೊಂಡು. ಸೈಟನ್ನು ಮುಳುಗಿಸ್ಬಿಟ್ರು, ನಮ್ಮನ್ನು ಒಂದು ಹಾಕಿ ತಾನು ಮಾತ್ರ ಮುಂದಕ್ಕೆ ಹೋಗ್ಬೇಕು ಅಂತ ನಮ್ಮನ್ನು ಮುಳುಗಿಸ್ಬಿಟ್ರು. ಈಗ ಮನೆ ಕಟ್ತಾವ್ರೆ, ಅದು ಆಸೆ ಇಲ್ಲ, ಲೋನ್ ಹಾಕಿ ಕಟ್ತಾ ಇರೋದು ಇನ್ನೇನು ಮುಗಿಯೋ ಟೈಮು ಡಿಸೆಂಬರ್ಗೆ. ಈಗ ಅವ್ರ ತಾಯಿ ದುಡ್ಡು ಮೇಲೆ ಕಣ್ಣು, ಅದಕ್ಕೆ ಸಪೋರ್ಟು ಅವ್ರ ತಾಯಿನೇ. ಏನಂದರೆ, ನಮಗೆ ಕೊಡಬೇಕು ಅಂದ್ರೇ ಅವ್ರಿಗಾಗಲ್ಲ, ನಮಗೆ ಮಾಡಬೇಕು ಅಂದ್ರೇ ಅವ್ರಿಗಾಗಲ್ಲ. ನಾನು ಎಷ್ಟೇ ಪ್ರೀತಿಯಾಗಿ ನೋಡಿಕೊಂಡ್ರು ಆ ಟೈಮ್ಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಆಮೇಲೆ ನಮ್ಮನ್ನು ಕಂಡ್ರೇ ಆಗಲ್ಲ, ಸ್ವಲ್ಪ ಬೈತಾರೆ. ಏನಂತ ಅಂದರೆ, ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಮನೇಲಿರು, ಯಾಕೆ ಅಲ್ಲೆಲ್ಲ ಹೋಯ್ತೀಯಾ, ಸುತ್ತೀಯಾ, ಅಲ್ಲೆಲ್ಲ ಊಟಕ್ಕೆ ಯಾಕೆ ಹೋಯ್ತೀಯಾ, ಮನೆಯಲ್ಲೇ ಮಾಡ್ಕೊಂಡು ತಿನ್ನು, ಏನು ತಿಂದೆ, ಇಲ್ಲ ಇದನ್ನು ತಿಂದೆ, ಯಾಕೆ ಚೆನ್ನಾಗಿ ತಿನ್ನೋಕ್ಕಾಗಲ್ವ ನಿನಗೆ, ಈ ಥರ ಎಲ್ಲ ಬೈತಾನೇ ಇರ್ತಾರೆ. ನಾನು ಹೇಳ್ತೀನಿ, ಬೈಬೇಡಮ್ಮ ಜಾಸ್ತಿ, ವಯಸ್ಸಾದವ್ರಿಗೆ ಬೇಜಾರಾಯ್ತದೆ ಅಂತ. ಆದರೆ ಆ ಬೇಜಾರೇ ಅವ್ರಿಗೆ ಇದಾಗೋಯ್ತಾ ಗೊತ್ತಿಲ್ಲ. ಇವ್ರನ್ನ ಕಂಡ್ರೇ ಆಗಲ್ಲ ಫ್ರೆಂಡ್ಸ್, ನಮ್ಮ ಮಾಮನ ಕಂಡ್ರೇ ಆಗಲ್ಲ. ಸುಮ್ಮನೆ ಮಗ ಅಂತ ಇಟ್ಕೊಂಡವ್ರೆ, ಆದರೆ ಕೆಲಸ ಎಲ್ಲ ಮಾಡಿಸ್ಕೊತಾರೆ. ಆ ಮನೇಲಿದ್ದಾಗ ಈ ಮನೇಲಿ, ನಮ್ಮ ಮನೆ ಪಕ್ಕದ ಬೀದಿಲಿ ನೀರು ತರಕ್ಕೆ ಇವ್ರು ಬೇಕು, ಹಾಲು ತರಕ್ಕೆ ಇವ್ರು ಬೇಕು, ಎಲ್ಲ ಕೆಲಸಕ್ಕೂ ಇವ್ರು ಬೇಕಾಗಿತ್ತು. ಅಲ್ಲಿ ಮಾಡೋದೇ ಕೆಲಸ ಯಾರು ಗೊತ್ತಾ, ಇವರು ಇನ್ನೊಬ್ರು ನಮ್ಮ ತಂಗಿ ಯಜಮಾನ್ರು. ಅವ್ರಿಗೆ ಕೇಳಿದೆ, ಬನ್ನಿ ಆಂಟಿ, ಯಾಕೆ ಅಷ್ಟು ದೂರ ಹೊಟ್ಟೋಯ್ತೀರಾ ದೇವನಹಳ್ಳಿ ಕಡೆ, ನಮ್ಮನೆಗೆ ಬನ್ನಿ ಅಂದರೆ, ಎಲ್ಲಿ ಚೆನ್ನಾಗಾಗ್ಬಿಟ್ರೆ ಮಕ್ಕಳು ನೋಡ್ಕೋಬೇಕು, ಮಕ್ಕಳು ಬಿಟ್ಬಿಟ್ಟು ಎಲ್ಲಿ ಕೆಲಸ ಕೊಟ್ಟೋಗ್ಬಿಡ್ತಾರೋ. ಅಲ್ಲ, ಅತ್ತೆಂದ್ರ ಕೆಲಸ ಏನು, ಮೊಮ್ಮಕ್ಕಳನ್ನ ನೋಡ್ಕೋಬೇಕು, ಅದು ಒಂದು ಆಸೆನೇ ಇಲ್ವಾ ಇವ್ರಿಗೆ ಅಂತೀನಿ. ನಾನು ಬೇರೆ ಅತ್ತೆಗಳನ್ನೆಲ್ಲ ನೋಡ್ತೀನಿ, ಎಷ್ಟು ಜನ ಎಲ್ಲರೂ ಈ ಥರ ಇರಲ್ಲ. ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅತ್ತೆಂದಿರು, ಸೊಸೆಗೆ ಕೊಡ್ತಾರೋ ಇಲ್ವಾ, ಮೊಮ್ಮಕ್ಕಳು ಕಂಡ್ರೆ ಅಷ್ಟೊಂದು ಪ್ರೀತಿ. ನಾನೇ ನೋಡ್ತೀನಲ್ಲ ಸ್ಕೂಲ್ಗಳಲ್ಲಿ ಎಷ್ಟು ಜನ ಬಂದು ಕರ್ಕೊಂಡೋಗ್ತಾರೆ. ಆಗ ನನಗೂ ಆಸೆ, ನಾನು ನಮ್ಮತ್ತೆನ ನೋಡ್ಕೊಂಡ್ರೆ ಎಲ್ಲ ನಾನು ಯೋಚನೆ ಮಾಡ್ತೀನಿ. ಆದರೆ ಎಷ್ಟು ಸರಿ ಕರೆದ್ರು ಬರಲೇ ಇಲ್ಲ. ಸರಿ ಬರ್ದೆ, ನಿಂದು ಫಸ್ಟ್ ಫ್ಲೋರಾ, ನಿಮ್ಮ ಓನರ್ ಬೈಯಲ್ವಾ,
ಕರೆದ್ರೆ ಅಂದ್ರು, ನಮ್ಮ ಓನರ್ ಬೈತಾರೋ ಇಲ್ವೋ ನಿಮ್ಗೆ ಯಾಕಂಟಿ ಅವೆಲ್ಲ, ನಾ ಬನ್ನಿ ನಮ್ಮ ಮನೆಗೆ ಅಂದೆ. ಬತ್ತೀನೋ ಅನ್ನಿಲ್ಲ, ಬರಲಾನು ಅಂತಾನೂ ಹೇಳಿಲ್ಲ. ಬರೀ ನಿಮ್ಮ ಹಾಸ್ಪಿಟ್ಲ್ ನೋಡ್ಕೊಳಕ್ಕೆ ಎಲ್ಲ ಬೇಕಾಗಿತ್ತು. ದುಡ್ಡು ವಿಷಯ ಬಂದಾಗ ನಮ್ಮ ಮಾಮ ನೆನಪೇ ಬರಲ್ವಾ ಅಂತೀನಿ. 2 ಲಕ್ಷ ನಾನು ಆ ಒಡವೆ ಎಲ್ಲ ಬಿಡಿಸ್ಕೊಬಿಡ್ತೀನಿ ಮಾಮ, ಸ್ವಲ್ಪ ನನಗೆ ಕಟ್ಟಕ್ಕಾಗ್ತಾ ಇಲ್ಲ ಬಡ್ಡಿ. ಅವರೇ 6 ಲಕ್ಷ ತಗೊಂಡೋಯ್ತವ್ರಲ್ಲ ಈಗ. ಯಾಕಂದ್ರೆ ನಮ್ಮ ತಂಗಿ ಮನೆಯವರು 2 ಲಕ್ಷ ಇಸ್ಕೊಬಿಟ್ರು. ಹಳೆ ಮನೇಲಿ ಇದ್ದು ಓನರ್ ದುಡ್ಡನ್ನ ಹಂಗೆ ಇಸ್ಕೊಂಡು ಅವ್ರು ಹೋಗಿ ಕಟ್ಕೊಂಡ್ರು. ಅವ್ರದ್ದು 10 ಲಕ್ಷ, 12 ಲಕ್ಷ ಹೊಸ ಮನೆಗೆ ಅಂದ್ಬಿಟ್ಟು 2 ಲಕ್ಷ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಚಿಕ್ಕ ಮಾವ ಧೈರ್ಯವಾಗಿ ಹೋದ್ರು, ಓನರ್ ಹತ್ರನೇ ಮಾತಾಡಿದ್ರು, ಓನರ್ ಹತ್ರನೇ ಇಸ್ಕೊಂಡ್ರು, ಹೋಗಿ ಕೊಟ್ಬಿಟ್ರು ದುಡ್ಡನ್ನ. ಅದು ಯಾವ ಥರ ಐತೆ ನೋಡಿ. ಇವ್ರಿಗೆ ಒಂದು ಮಾತಿಲ್ಲ ತಮ್ಮ ಅಣ್ಣನಿಗೆ ಹೆಲ್ಪ್ ಮಾಡೋದ ಅಂತ. ಅಮ್ಮ ಅವನಿಗೂ ಕೊಡಮ್ಮ, ಅವನು ಪಾಪ ಒಡವೆ ಯಾವುದೋ ಇಟ್ಬಿಟ್ಟವನಂತೆ ಗೊತ್ತಿಲ್ಲದೆ. ಅಂದರೆ ಆ ಕತೆ ಎಲ್ಲ ಬಿಟ್ಬಿಟ್ಟು ಇವ್ರ ಅಣ್ಣನಿಗೆ ಯಾಕೆ ಕೊಡಬೇಕಾಗಿತ್ತು, ಇವ್ರು ಯಾಕೆ ಸಿಕ್ಕಾಕಬೇಕಾಗಿತ್ತು, ಈಗ ಕೊಟ್ಬಿಟ್ಟು ನಮ್ಮನ್ನ ಯಾಕೆ ಕೇಳಬೇಕಾಗಿತ್ತು, ಈ ಕತೆಗಳೆಲ್ಲ ಮಾತಾಡಿದ್ರು. ಅಣ್ಣ ದೊಡ್ಡವನು ಬಂದ್ಬಿಟ್ಟು ನಾನೇ ನಿನ್ನ ಕರ್ಕೊಂಡೋಗ್ಬಿಡ್ತೀನಿ, ನನಗೆ 6 ಲಕ್ಷ ಬೇಕು, ಮನೆ ಕಟ್ಟಕ್ಕೆ ಸ್ವಲ್ಪ ದುಡ್ಡುಗಳು ಬೇಕಾಗುತ್ತೆ, ನನಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ನನಗೂ ಒಂದು 2 ಲಕ್ಷ ಕೊಡು, ಫ್ರೀ ಅಲ್ಲ ಫ್ರೆಂಡ್ಸ್, ಅದು ಮಂತ್ಲಿ 15,000 ಇಲ್ಲ 10,000 ಕಟ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಬಡ್ಡಿಗೆ ಎಲ್ಲ ಕಡೆ ಬಡ್ಡಿಗೆ ಕೊಡ್ತಾರೆ, ಬಡ್ಡಿ ಇಲ್ಲದೆ ಕೊಡೋರು ಯಾರೂ ಸಿಗಲ್ಲ. ಸರಿ ಇಲ್ಲಿ ಸಿಗುತ್ತಲ್ಲ, ಮಂತ್ಲಿ ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತೀವಿ ಆಂಟಿ, 10,000 ಇಲ್ಲ 15,000 ಖಂಡಿತವಾಗ್ಲೂ ಹಾಕ್ಬಿಡ್ತಾ ಇದ್ದ. ನಾವಂತೂ ಮೋಸ ಮಾಡೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್, ನಾವು ಆ ಥರ ಮಾಡೋದೂ ಇಲ್ಲ. ಆ ಥರ ಕೇಳ್ದು ಒಂದು ಸರಿ ಕೊಡಲ್ಲ ಇಲ್ಲ ಕಣೋ ಅಂದ್ಬಿಟ್ಟು, 2ನೇ ಸರಿ ಅವನ್ನ ಕೇಳಿ ಇಸ್ಕೊ ಅಂದ್ಬಿಟ್ಟವ್ರೆ. ತಕೊಂಡೇ ಹೋಗಿರೋ ಮ್ಯಾಟ್ರೇ ಗೊತ್ತಿಲ್ಲ ನನ್ಗೆ. ಅಲ್ಲಿ ಮನಸ್ಸೇ ಇಲ್ಲ. ಅಲ್ಲಿ ಹಬ್ಬ ಮಾಡ್ಕೋತಾ ಇದೀವಿ, ಸಮಾಧಿ ಹಬ್ಬ, ಮನೇಲೆಲ್ಲ ಅದೇ ಮಾತು, ಅಯ್ಯೋ ಏನಾಯ್ತೋ ಗೊತ್ತಿಲ್ಲ ಅಂತ. ನಮ್ಮಮ್ಮ ಅದ್ಮೇಲೆ ಆಸೆ ಇಡ್ಬೇಡ ಕಣೆ ಅಂದೆ. ಅಮ್ಮ ನನಗೀಗೆಲ್ಲ ಸಾಲ ಎಲ್ಲ ತೀರ್ಬಿಡುತ್ತಮ್ಮ, ನಂಗೆ ಒಡವೆ ಬಂದ್ಬಿಡುತ್ತಮ್ಮ, ಎಷ್ಟು ವರ್ಷದಿಂದ ಕಟ್ತಾ ಇದ್ದೀವಿ ನಾವು, ನನ್ನ ಕಷ್ಟ ಎಲ್ಲ ತೀರ್ಬಿಡುತ್ತಮ್ಮ, ಇನ್ಮೇಲೆ ಟಪ್ಪ ನಾನು ಒಡವೆ ಇಡಲ್ಲಪ್ಪ, ನಾನು ಇನ್ಮೇಲೆ ಯಾವ ಒಡವೆನೂ ಇಡಲ್ಲಪ್ಪ, ಯಾರಿಗೂ ಕೊಡೋದೂ ಇಲ್ಲ, ನಾನು ಕಷ್ಟ ಅಂತ ನನಗೆ ಅನ್ಸೋದೂ ಇಲ್ಲ, ನಾನು ಅಯ್ಯೋನಲ್ಲ ಅಂತ ಇದೆಲ್ಲ ಮಾತಾಡ್ಕೋತಾ ಇದ್ದೆ.